ಸಾಮಾನ್ಯವಾಗಿ ಇದಕ್ಕೆ ಸ್ಪೊರಾಡಿಕ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಕಾಮನ್ ಆಗಿರೋಂಥ ಲಕ್ಷಣಗಳು. ಅದು 60-65ನೇ ವಯಸ್ಸಿನ ನಂತರ ಬರೋಂಥ ಕಾಯಿಲೆಗಳು. ಅದು ಒಂದು ಭಾಗ, ಅದಕ್ಕೆ ಇಡಿಯೋಪತಿಕ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇನ್ನೊಂದು ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತೀವಿ. ಜೆನೆಟಿಕ್ ಅನ್ನಂದರೆ ಅನುವಂಶಿಕೀಯವಾಗಿ ಬರ್ತಕ್ಕಂಥದ್ದು. ಫ್ಯಾಮಿಲಿಲಿ ಇತ್ತು ಅಂತಂದರೆ ನೆಕ್ಸ್ಟ್ ಜನ್ರೇಷನ್ಗೂ ಕೆಲವೊಮ್ಮೆ ಬರೋ ಅವಕಾಶಗಳು ಇರುತ್ತೆ. ಅದಕ್ಕೆ ಅನುವಂಶಿಕೀಯವಾಗಿ ಬರತಕ್ಕಂಥ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಮ್ಮೆ ಸೆಕೆಂಡ್ರಿ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಕೆಲವು ಕೆಮಿಕಲ್ಸ್ ಎಕ್ಸ್ಪೋಜರ್ ಆಗಿರೋದ್ರಿಂದ, ಕೆಲವು ಟ್ಯಾಬ್ಲೆಟ್ಗಳು, ಮಾನಸಿಕ ಕಾಯಿಲೆಗೆ ಸಂಬಂಧಪಟ್ಟ ಕೆಲವು ಟ್ಯಾಬ್ಲೆಟ್ಗಳು ಸೈಡ್ ಎಫೆಕ್ಟ್ಗಳಿಂದ ಬರ್ತಕ್ಕಂಥದ್ದು, ಅಥವಾ ಅಸಿಡಿಟಿ ಆಗಿದ್ದಾಗ ಕೆಲವು ಲೇವೋಸಲ್ಪರೇಟ್ ಅಂತ ಟ್ಯಾಬ್ಲೆಟ್ಗಳು ತೊಗೊತಿರೋದ್ರಿಂದ ಬರ್ತಕ್ಕಂಥ ಕಾಯಿಲೆಗಳು ಇರ್ಬೋದು. ಕೆಲವೊಮ್ಮೆ ಹಾರ್ಮೋನಲ್ ವ್ಯತ್ಯಾಸಗಳು ಇದ್ದಾಗ, ಕೆಲವೊಮ್ಮೆ ಥೈರಾಯ್ಡ್ ಸಮಸ್ಯೆ ಇದ್ದಾಗಲೂ ಈ ಥರ ಪಾರ್ಕಿನ್ಸನ್, ಸೆಕೆಂಡ್ರಿ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೀವಿ. ಕೆಲವೊಮ್ಮೆ ಇದರಲ್ಲಿ ಆಕ್ಸಿಡೆಂಟ್ ಆದಾಗ, ಹೆಡ್ ಇಂಜುರಿ ಆದಾಗ, ಬ್ರೈನಿಗೆ ಹೊಡೆತ ಬಿದ್ದಾಗ, ಅಥವಾ ಬ್ರೈನಲ್ಲಿ ಇನ್ಫೆಕ್ಷನ್ ಆದಾಗ, ಬ್ರೈನಲ್ಲಿ ಯಾವುದೇ ರೀತಿ ಹೊಸದಾಗಿ ಗ್ರೋತ್ ಆದಾಗ, ಅಥವಾ ಟ್ಯೂಮರ್ ಅರ್ಲಿ ಸ್ಟೇಜಲ್ಲಿದ್ದಾಗ ಅದಕ್ಕೆ ಸೆಕೆಂಡ್ರಿ ಪಾರ್ಕಿನ್ಸೋನಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ರೀತಿ ಹೇಳೋದು ಅಂದರೆ ಏಟಿಪಿಕಲ್ ಪಾರ್ಕಿನ್ಸನ್ಸ್ ಅಂತ ಹೇಳ್ತೀವಿ. ಏಟಿಪಿಕಲ್ ಅಂತಂದರೆ ಅದೂ ಸಹ ಡಿಜೆನರೇಟಿವ್ ಕಂಡೀಷನ್ ಥರನೇ ಇರುತ್ತೆ. ಆದರೆ ಈ ಕ್ಲಾಸಿಕಲ್ ಪಾರ್ಕಿನ್ಸನ್ಸಿಗೂ ಅದಕ್ಕೂ ಅಂತಂದರೆ ಅದು ಕಾಯಿಲೆ ಪ್ರಮಾಣ ಬಹಳಷ್ಟು ಬೇಗವಾಗಿ ಅದು ಮೂಮೆಂಟ್ ಆಗ್ತಾ ಇರುತ್ತೆ. ಕಾಯಿಲೆಯ ಪ್ರಮಾಣ, ಅದರ ಸಿವಿಯರಿಟಿ ಆಫ್ ದಿ ಡಿಸೀಸು ತುಂಬ ಜಾಸ್ತಿ ಆಗ್ತಿರುತ್ತೆ. ಅವ್ರದ್ದು ರಿಕ್ವೈರ್ಮೆಂಟ್ ಆಫ್ ಸಪೋರ್ಟು, ಮೆಡಿಕೇಷನ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ಅವ್ರದ್ದು ಕ್ವಾಲಿಟಿ ಆಫ್ ಲೈಫು ಏಟಿಪಿಕಲ್ ಪಾರ್ಕಿನ್ಸನ್ಸಲ್ಲಿ ಸ್ವಲ್ಪ ಬೇಗ ಕುಂಠಿತವಾಗ ಅವಕಾಶ ಇರುತ್ತೆ ಅದರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.